ಹಿಂದೂ ಧರ್ಮಕ್ಕೆ ಅನ್ಯಾಯ ಆಗ್ತಾ ಇದೆ, ಹಿಂದೂ ದೇವತೆಗಳಿಗೆ ದೇವಸ್ಥಾನಗಳಿಗೆ ಅನ್ಯಾಯ ಆಗ್ತಾ ಇದೆ, ಧರ್ಮವನ್ನ ರಕ್ಷಣೆ ಮಾಡಿಕೊಂಡಂತಹ ವೀರೇಂದ್ರ ಹೆಗ್ಗಡೆಯವರಿಗೆ ಅಪಮಾನ ಆಗ್ತಾ ಇದೆ. ಇದನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಸಹಿಸಲ್ಲ, ಯಾವುದೇ ಕಾರಣಕ್ಕೂ ಯಾವುದೇ ತ್ಯಾಗಕ್ಕೂ ಸಿದ್ಧ ಅನ್ನೋದು ತೀರ್ಮಾನ ಮಾಡಿ ಬಂದಿದ್ದೇವೆ ನಾವೆಲ್ಲರೂ ಕೂಡ. ನೇರ ಒಂದು ಪ್ರಶ್ನೆ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಳಕ್ಕೆ ಇಷ್ಟಪಡ್ತೇನೆ. ಅರಣ್ಯ ಇಲಾಖೆಯ ಭೂಮಿ, ಅರಣ್ಯವೇ ಕಾಯ್ದೆ ಇದೆ. ಆ ಅರಣ್ಯ ಇಲಾಖೆಯ ಭೂಮಿಯಲ್ಲಿ ಹಣವನ್ನು ನಾನು ಊಟಾಕಿದ್ದೇನೆ, 1000ಕ್ಕೂ ಹೆಚ್ಚು ಹಣವನ್ನು ನಾನು ಊಟಾಕಿದ್ದೇನೆ ಅಂತ ನೇರವಾಗಿ ಹೇಳ್ತಾರಂತ ಆ ಅನಾಧಿಕಾರಂತ ವ್ಯಕ್ತಿನ ಕಾನೂನನ್ನ ಮೀರಿ ಅರಣ್ಯ ಭೂಮಿಯಲ್ಲಿ ಹೆಣ ಹುಡುಕಿದ್ದೀರಿ ಅಂತ ಹೇಳುವಂತ ವ್ಯಕ್ತಿನ ಇನ್ನೂ ಯಾತಕ್ಕೆ ನೀವು ಅರೆಸ್ಟ್ ಮಾಡಿಲ್ಲ? ಅರಣ್ಯ ಕಾಯ್ದೆನ ನೇರವಾಗಿ ಉಲ್ಲಂಘನೆ ಮಾಡಿ ಅಂತ ಹೇಳುವ ವ್ಯಕ್ತಿನ ಯಾವುದೇ SIT ಅವಕಾಶ ಕೊಡದೇನೆ ಸರ್ಕಾರ ಅವತ್ತೇ ಅರೆಸ್ಟ್ ಮಾಡಬೇಕಾಗಿತ್ತು. ದಿನ ಒಂದೊಂದು ಜಾಗ ತೋರಿಸ್ತಾ ಇದ್ದಾನೆ, ಇಲ್ಲಿ ಹೊರ ಹೊರಟಿದ್ದೆ, ಇಲ್ಲಿ ಹೊರ ಹೊರಟಿದ್ದೆ, ಇಲ್ಲಿ ಹೊರ ಹೊರಟಿದ್ದೆ ಅಂತ ತೋರಿಸ್ತಾ ಇದ್ದೇನೆ. ನಾಳೆ ದಿನ ಬೆಳಿಗ್ಗೆ ಮುಖ್ಯಮಂತ್ರಿ ಮನೆಯೂ ಕೂಡ ತೋರಿಸ್ತಾನೆ, ಅವನ ಮನೆ ಹೊಡಿತೀರ? ಹಿಂದೂ ಧರ್ಮದ ಬಗ್ಗೆ, ಹಿಂದೂ ಜನರ ಬಗ್ಗೆ ಸರ್ಕಾರ ತಾತ್ಸಾರ ಮಾಡ್ತಾ ಇದೆ. ಗಾಳಿ ಆಂಜನೇಯ ದೇವಸ್ಥಾನವನ್ನ ತಮ್ಮಷ್ಟು ತಗೊಂಡ್ಬಿಟ್ರು. ಇಷ್ಟು ಇಡೀ ರಾಜ್ಯದಲ್ಲಿ ಪ್ರತಿಭಟನೆಗಳು ಬರಲಿಲ್ಲ, ಆದ್ರೆ ಹಿಂದೂ ಸಮಾಜ ಸುದ್ದಿ ಕೂಡಲಿಲ್ಲ. ಆ ದೇವಸ್ಥಾನವನ್ನ ಏನು ಕೈ ತಗೊಂಡಿದ್ರೆ ವಾಪಸ್ ಆಡಳಿತ ಮಂಡಳಿ ಕೊಡಬೇಕು ಅಂತ ಹಿಂದೂ ಸಮಾಜದ ಕೆಲವು ಯುವಕರು ಒಂದು ಕತ್ರಿಕೆ ಹಾಕಿದ್ರು. ಸರ್ಕಾರ ಹೆದರ್ಕೊಂಡು ವಾಪಸ್ಸು ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಹಿಂದೂಗಳ ಕೈ ಕೊಡ್ತು. ಇದು ನಮ್ಮ ಶಕ್ತಿ. ಇಡೀ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ಇಡೀ ಪ್ರಪಂಚದ ಧರ್ಮಸ್ಥಳ, ಇಡೀ ಪ್ರಪಂಚದ ಆ ಮಂಜುನಾಥೇಶ್ವರನ ಭಕ್ತರು ಇವತ್ತು ಜಾಗೃತಿ ಆಗಿದ್ದಾರೆ. ಏನಾದ್ರೂ ಕೂಡ ರಾಜ್ಯ ಸರ್ಕಾರ ಏನಾದ್ರೂ ಕೂಡ ಆ ಧರ್ಮಸ್ಥಳ ಮಂಜುನಾಥೇಶ್ವರನ ದೇವಸ್ಥಾನವನ್ನ ಸರ್ಕಾರದ ವಶಕ್ಕೆ ತಗೊಂಡ್ರೆ ಅವತ್ತೇ ಈ ಸರ್ಕಾರ ಇರಲ್ಲ. ಈ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇನೆ. ಹಿಂದೂ ಸಮಾಜ ಸುಮ್ಮನೆ ಕೂರಂತ ಸಮಾಜ ಅಲ್ಲ. ಯಾರೋ ಅನಾಮಿಕ ಯಾರು ಏನು, ಅವ್ರ ಅಪ್ಪ ಯಾರು, ಅಮ್ಮ ಯಾರು, ಭಗವಂತನಿಗೆ ಗೊತ್ತು. ಅವ್ರು ತೋರಿಸಲ್ಲ ಅಗಿತಾ ಇದ್ದಾರೆ. ನಾನು ಕೂಡ SIT ಅಧಿಕಾರಿಗಳ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಬಹಳ ಶಾಂತವಾಗಿ ಪ್ರಾಮಾಣಿಕವಾಗಿ ಅವ್ರು ತನಿಖೆ ನಡೆಸ್ತಾ ಇದ್ದಾರೆ. ಅವ್ರು ತೋರಿಸಿದ